ನಮಸ್ಕಾರ ವೀಕ್ಷಕರೇ. ನಮ್ಮ ದೇಶದಲ್ಲಿ ಮಹಿಳೆಯರು ಸಾಕಷ್ಟು ಸಾಧನೆಗಳನ್ನ ಮಾಡಿ ಭರತ ಮಾತೆಯ ಮುಕುಟ ಮಣಿಗಳಂತೆ ಶೋಭಿಸುತ್ತಿರುವುದು ಸತ್ಯವೇ ಆಗಿದೆ. ಅಂತಹದ್ದೇ ಒಬ್ಬ ಧೀರ ಮಹಿಳೆಯ ಬಗ್ಗೆ ಇವತ್ತು ನಾವು ಹೇಳ ಹೊರಟಿದ್ದೇವೆ. ಯಾರು ಆ ಮಹಿಳೆ ಎಂಬ ಪ್ರಶ್ನೆ ಈಗಾಗಲೇ ನಿಮ್ಮಲ್ಲಿ ಮೂಡಿದೆ ಅಲ್ವಾ? ಕೆಲವೊಂದು ವೃತ್ತಿಗಳಿಗೆ ಹೆಣ್ಣು ಮಕ್ಕಳು ಸೂಕ್ತವಲ್ಲ, ಅವರಿಂದ ಕೆಲವು ಸಮಸ್ಯೆಗಳನ್ನ ನಿಭಾಯಿಸುವುದು ಸಾಧ್ಯವಿಲ್ಲ ಎಂದು ಹೆಣ್ಣನ್ನ ಕಡೆಗಣನೆ ಮಾಡುವವರಿಗೆ ಸ್ಪಷ್ಟ ಮತ್ತು ದಿಟ್ಟ ಉದಾಹರಣೆಯಾಗಿದ್ದಾರೆ IPS ಅಧಿಕಾರಿ ರೂಪಾ. ಸಿವಿಲ್ ಸರ್ವೆಂಟ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ದೇ ಆದರೆ ನಮ್ಮ ದೇಶದಲ್ಲಿ ರಾಜಕೀಯ ವ್ಯಕ್ತಿಗಳ ಆಟ ನಡೆಯೋದಿಲ್ಲ. ಎಲ್ಲ ರಾಜಕೀಯ ವ್ಯಕ್ತಿಗಳ ಬಣ್ಣವನ್ನ ಬಯಲಿಗೆ ಇಟ್ಟ IPS ಅಧಿಕಾರಿ ಡಿ ರೂಪಾ. ಈಕೆ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಹೆಣ್ಣುಮಗಳು. ಇವರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವರದಿಯನ್ನ ನಿಮ್ಮ ಮುಂದೆ ಇಡುವುದು ನಮ್ಮ ವಾಹಿನಿಯ ಪುಟ್ಟ ಪ್ರಯತ್ನ. ಬನ್ನಿ, ಅವರ ಆರಂಭಿಕ ಜೀವನ ಮತ್ತು ಶಿಕ್ಷಣ ಹೇಗಿತ್ತು ಅನ್ನೋದನ್ನ ತಿಳಿದುಕೊಳ್ಳೋಣ. ರೂಪಾ ದಿವಾಕರ್ ಮೌದ್ಗಿಲ್ ಕರ್ನಾಟಕದ ದಾವಣಗೆರೆಯಿಂದ ಒಬ್ಬ IPS ಅಧಿಕಾರಿಯಾಗಿ ಆಯ್ಕೆಯಾದ ಧೀಮಂತ ಮಹಿಳೆ. ಇವರು ಭಾರತೀಯ ಪೊಲೀಸ್ ಸೇವಾ ಅಧಿಕಾರಿಯಾದ ಕರ್ನಾಟಕದ ಪ್ರಥಮ ಮಹಿಳೆ ಎಂದು ಹೇಳಿಕೊಳ್ಳಲು ನಿಜಕ್ಕೂ ಹೆಮ್ಮೆ ಆಗುತ್ತದೆ. ಡಿ ರೂಪಾ ಆಗಿನ ಪ್ರಧಾನಿ VP ಸಿಂಗ್ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಶ್ರೀ ರಾಜಾರಾಮಣ್ಣ ಅವರೊಂದಿಗೆ NCCಯಲ್ಲಿ ಅತ್ಯುತ್ತಮ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ ಆಗಿದ್ರು. ಡಿ ರೂಪಾ ಹುಟ್ಟಿದ್ದು ದಾವಣಗೆರೆಯಲ್ಲಿ. ಆಕೆಯ ತಂದೆ JS ದಿವಾಕರ್ ನಿವೃತ್ತ ಇಂಜಿನಿಯರ್ ಮತ್ತು ತಾಯಿ ಹೇಮಾವತಿ. ಅವರಿಗೆ ಒಬ್ಬ ಕಿರಿಯ ಸಹೋದರಿ ಕೂಡ ಇದ್ದಾರೆ, ರೋಹಿಣಿ ದಿವಾಕರ್ ಅವರ ಹೆಸರು. ಅವರು 2008ರ ಬ್ಯಾಚ್ನ IRS ಅಧಿಕಾರಿಯಾಗಿದ್ದಾರೆ. ರೋಹಿಣಿ ಅವರು NCC ಕೆಡೆಟ್ ಆಗಿದ್ರು ಮತ್ತು ಪ್ರಮುಖ ರಾಷ್ಟ್ರೀಯ ದಿನಪತ್ರಿಕೆಗಳಲ್ಲಿ ಅನೇಕ ಲೇಖನಗಳನ್ನ ಸಹ ಇವರು ಬರೆದಿದ್ದಾರೆ. ಡಿ ರೂಪಾ ತಮ್ಮ ಪದವಿಯನ್ನ ಕರ್ನಾಟಕದ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಚಿನ್ನದ ಪದಕದೊಂದಿಗೆ ಪೂರ್ಣಗೊಳಿಸಿದ್ದಾರೆ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆದಿದ್ದ ಡಿ ರೂಪಾ ಭರತನಾಟ್ಯ ನೃತ್ಯಗಾರ್ತಿಯೂ ಹೌದು. ಇವರು ಇತ್ತೀಚೆಗೆ 2018ರ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಮಹಿಳೆಯರನ್ನ ಪ್ರೇರೇಪಿಸಲು ಸಂಗೀತ ವಿಡಿಯೋವೊಂದನ್ನ ಬಿಡುಗಡೆ ಮಾಡಿದ್ರು. ಇನ್ನು ಇವರ ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ, ರೂಪಾ ತನ್ನ UPSC ಪರೀಕ್ಷೆಯನ್ನ 2000 ಇಸವಿಯಲ್ಲಿ ಅಖಿಲ ಭಾರತ 43ನೇ ಶ್ರೇಯಾಂಕದೊಂದಿಗೆ ಉತ್ತೀರ್ಣರಾದರು. ಇವರು ಹೈದರಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದು 5ನೇ ರ್ಯಾಂಕ್ ಗಳಿಸಿದ್ರು ಮತ್ತು ಕರ್ನಾಟಕ ಕೇಡರ್ಗೆ ನಿಯೋಜಿಸಲ್ಪಟ್ಟರು. ರೂಪಾ ಅವರನ್ನ ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನಿಯೋಜಿಸಲಾಯಿತು. ಅವರು ಬೆಂಗಳೂರಿಗೆ ತೆರಳುವ ಮೊದಲು ಗದಗ, ಬೀದರ್, ಅಂತಿಮವಾಗಿ ಯಾದಗಿರಿ ಜಿಲ್ಲೆಯಲ್ಲಿ SP ಆಗಿ ಸೇವೆ ಸಲ್ಲಿಸಿದ್ರು. ಅವರು 2013ರಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ವಿಭಾಗದ ಮುಖ್ಯಸ್ಥರಾಗಿ ರಾಷ್ಟ್ರದ ಮೊದಲ ಮಹಿಳಾ ಪೊಲೀಸ್ ಅಧಿಕಾರಿಯಾದರು. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯೊಬ್ಬರ ಬಳಿ ಅನಧಿಕೃತವಾಗಿ ಉಳಿದುಕೊಂಡಿದ್ದಂತಹ ಇಲಾಖೆಯ 8 ಹೊಸ SUV ಕಾರ್ಗಳನ್ನು ಸಹ ಹಿಂಪಡೆದರು. ಈ ಕಾರಣದಿಂದಾಗಿಯೇ ಜುಲೈ 2017ರಲ್ಲಿ ರೂಪಾ ಅವರನ್ನ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಕಾರಾಗೃಹಗಳ ಹುದ್ದೆಯಿಂದ ವರ್ಗಾಯಿಸಲಾಯಿತು. IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ಚಿತ್ರಗಳು ಮತ್ತು ವಿಡಿಯೋಗಳನ್ನ ಪೋಸ್ಟ್ ಮಾಡಿದ ಆರೋಪ ಮತ್ತು ಅನೈತಿಕ ಆಚರಣೆಗಳ ಆರೋಪಕ್ಕಾಗಿ IPS ಅಧಿಕಾರಿ ಡಿ ರೂಪಾ ಮೌದ್ಗಿಲ್ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ದಾಖಲಿಸುವಂತೆ ಕರ್ನಾಟಕ ನ್ಯಾಯಾಲಯ ಪೊಲೀಸರಿಗೆ ನಿರ್ದೇಶನ ನೀಡಿದೆ. 2003ರಲ್ಲಿ ಅವರು IIT ಬಾಂಬೆಯ ಹಳೆಯ ವಿದ್ಯಾರ್ಥಿ ಮತ್ತು ಪ್ರಸ್ತುತ IAS ಅಧಿಕಾರಿಯಾಗಿರುವ ಮುನೀಶ್ ಮೌದ್ಗಿಲ್ ಅವರನ್ನ ವಿವಾಹವಾದರು. ಇವರಿಗೆ ಅನುಗಾ ಮೌದ್ಗಿಲ್ ಮತ್ತು ರುಶಿಲ್ ಮೌದ್ಗಿಲ್ ಎಂಬ 2 ಮಕ್ಕಳಿದ್ದಾರೆ. ರಾಜಕೀಯ ವ್ಯಕ್ತಿಗಳ ಮತ್ತು ಹಿರಿಯ IPS ಅಧಿಕಾರಿಗಳ ಪ್ರಕರಣಗಳನ್ನ ಕೈಗೆತ್ತಿಕೊಳ್ಳುವುದರಲ್ಲಿ ನಿಸ್ಸೀಮರಾಗಿದ್ದಾರೆ ಡಿ ರೂಪಾ. ಯಾವುದೇ ರೀತಿಯ ಹಿಂಜರಿಕೆ ಅಥವಾ ಭಯ ಇವರಿಗಿಲ್ಲ. ಇದರ ಪರಿಣಾಮವಾಗಿ ಇವರ ವೃತ್ತಿಯಲ್ಲಿ 42ಕ್ಕೂ ಅಧಿಕ ಬಾರಿ ವರ್ಗಾವಣೆಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಗೃಹ ರಕ್ಷಕ ದಳದ ಹೆಚ್ಚುವರಿ ಕಮಾಂಡೆಂಟ್ ಜನರಲ್ ಮತ್ತು ನಾಗರಿಕ ರಕ್ಷಣಾ ವಿಭಾಗದಲ್ಲಿ ಎಕ್ಸ್ ಅಫಿಷಿಯೋ ಹೆಚ್ಚುವರಿ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ. ಒಂದಿಷ್ಟು ಮಾಹಿತಿ ನಿಮಗಾಗಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.